10ನೇ ಅಧ್ಯಾಯದ 4 ಮತ್ತು 10ನೇ ಅಧ್ಯಾಯದ ಹಿಂದೆ ಆದ ಶ್ಲೋಕಗಳ ಭಾವಾರ್ಥ ಚಿಂತನೆಯನ್ನು ಮಾಡಿದ್ದೇವೆ. ಈಗ ಮುಂದಿನ ಭಾಷಾ ಸ್ತೋತ್ರದಲ್ಲಿರುವ 10ನೇ ಅಧ್ಯಾಯದ ಮುಂದಿನ ಶ್ಲೋಕದ ಭಾವಾರ್ಥ ಚಿಂತನೆಯನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದಲ್ಲಿ ಪರಮಾತ್ಮನ ಕಥೆಗಳ ವಿವರಣೆಯನ್ನ ನೀನೇ ನನಗೆ ತಿಳಿಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರುವಂತಹ ಶ್ಲೋಕಗಳು ಇವೆಲ್ಲ ಇರುವಂತಹದ್ದು ಅದೇ ಥರದ್ದು. ಅದರಲ್ಲಿ ಶರಣಂ ಕಾರಣ ಭಾವನ ಭವಮೇ ತಾತ ಸದಾಲಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅನ್ನುವ ಶ್ಲೋಕದ ಪರ್ಯಂತವಾದಂತಹ ಭಾವಾರ್ಥ ಚಿಂತನೆಯನ್ನ ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ. ಈಗ 7ನೇ ಶ್ಲೋಕದ ಭಾವಾರ್ಥವನ್ನ ನಾವು ಗಮನಿಸಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮರಣ ಪ್ರಾಣದ ಪಾಲಕ ಜಗದೀಶಾವಸು ಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಪರಮಾತ್ಮ ಮರಣವನ್ನು ಮತ್ತು ಜೀವನವನ್ನು ಕೊಡುವವನಾಗಿದ್ದಾನೆ. ಪಾಲಕ, ಇಡೀ ಜಗತ್ತನ್ನ ರಕ್ಷಣೆ ಮಾಡುವಂತಹ ವ್ಯಕ್ತಿಯೂ ಆಗಿದ್ದಾನೆ. ಜಗದೀಶ, ಇಡೀ ಜಗತ್ತಿಗೆ ಒಡೆಯನೂ ಆಗಿದ್ದಾನೆ. ಜಗದೀಶ ಅವ ಅನಿಷ್ಟಗಳಿಂದ ನಮ್ಮನ್ನ ರಕ್ಷಣೆ ಮಾಡು. ಅವ ಅಂತಂದು ಹೇಳಿದ್ರೆ ರಕ್ಷಿಸು ಅಂತ ಅರ್ಥ ಸಂಸ್ಕೃತದಲ್ಲಿ. ಅಷ್ಟೇ ಅಲ್ಲ, ಸುಭಕ್ತಿಂ ದೇಹಿ, ನಮಗೆ ಬರುವಂತಹ ಏನ ಅನಿಷ್ಟಗಳಿವೆಯೋ ಆ ಅನಿಷ್ಟಗಳನ್ನ ದೂರ ಮಾಡು. ಭಗವಂತನಲ್ಲಿ ವಿಶಿಷ್ಟವಾದ ಭಕ್ತಿ ಹುಟ್ಟುವ ಹಾಗೆ ನಮಗೆ ಪ್ರೇರಣೆ ಮಾಡು. ಎರಡೂ ಬೇಕು. ನಮಗೆ ಅನಿಷ್ಟಗಳ ಪರಿಹಾರ ಆಯಿತು ಅಂತಂದು ಹೇಳಿದ್ರೆ ಭಗವಂತನಲ್ಲಿ ಭಕ್ತಿಯು ಹುಟ್ಟಿ ಅದರಿಂದ ವಿಶೇಷವಾದಂತಹ ಆಸಕ್ತಿ ಬರ್ಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಪರಮಾತ್ಮ ನಮಗೆ ಏನೇನ್ ಅನಿಷ್ಟಗಳಿವೆಯೋ ಆ ಎಲ್ಲ ಅನಿಷ್ಟಗಳನ್ನು ದೂರ ಮಾಡು. ಸುಭಕ್ತಿಂ ದೇಹಿ, ಭಗವಂತ ನಿನ್ನಲ್ಲಿ ನಿರ್ಮಲವಾದ ಭಕ್ತಿಯನ್ನು ಕೊಡು. ಯಾವುದೋ ಒಂದು ಕೆಲಸ ಆಗಬೇಕು ಅಂತ ನಮಗ್ ಭಕ್ತಿ ಬಂದಿರುತ್ತೆ, ಆ ತರದ ಭಕ್ತಿ ಬೇಡ. ಸುಭಕ್ತಿಂ, ಭಕ್ತಿಯಲ್ಲಿರುವಂತಹ ಒಳ್ಳೆಯತನ ಅಂತಂತ ಹೇಳಿದ್ರೆ, ಒಳ್ಳೆಯ ಭಕ್ತಿ ಅಂತಂತ ಹೇಳಿದ್ರೆ ಲೌಕಿಕವಾದ ಫಲದ ಬಯಕೆಯಿಂದ ಆಗುವಂತಹ ಭಕ್ತಿ ಬೇಡ. ನಿರ್ವ್ಯಾಜವಾದಂತಹ ಭಕ್ತಿಯನ್ನು ಕೊಡು. ಕರುಣಾಪೂರ್ಣ, ದಯಾ ಸಮುದ್ರನಾದ ಪರಮಾತ್ಮನೇ ವರಪ್ರದ, ಭಕ್ತರಿಗೆ ಅಭೀಷ್ಟಗಳನ್ನು ಕೊಡುವವನೇ, ನಿನ್ನ ಉತ್ತಮವಾದಂತಹ ಚರಿತ್ರೆಯನ್ನ ನನಗೆ ತಿಳಿಸಿಕೊಡು. ಕರುಣಾಪೂರ್ಣ ವರಪ್ರದ ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಚರಿತ್ರೆಯನ್ನು ತಿಳಿಸಿಕೊಡು. ಇದರಲ್ಲಿ 2 ವಿಶೇಷಣಗಳನ್ನು ಕೊಟ್ಟಿದ್ದಾರೆ, ಮರಣ ಪ್ರಾಣದ ಅಂತ. ಇದಕ್ಕೆ 2 ತರ ಅರ್ಥವನ್ನ ಮಾಡಬಹುದು. ಒಂದು ಮರಣವನ್ನು ಕೊಡುವವನು, ಅದೇ ರೀತಿಯಾಗಿ ಪ್ರಾಣವನ್ನು ನೀಡುವವನು. ಎಷ್ಟೋ ದಿನಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇವೆ, ಎಷ್ಟೆಷ್ಟೋ ದುಡ್ಡನ್ನ ಖರ್ಚು ಮಾಡ್ತೇವೆ. ಆಪ್ತರಾಗಿರ್ತಾರೆ, ಅನಾರೋಗ್ಯ ಪೀಡಿತರಾಗಿರ್ತಾರೆ. ಅಂಥವರಿಗೆ ಎಷ್ಟು ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿಸಿಯೂ ಅವರನ್ನು ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇವರು ಇನ್ನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡವರು ಆಕಸ್ಮಿಕವಾಗಿ ಹೇಗೋ ಒಂದು ಚಮತ್ಕಾರವಾಗಿ ಬದುಕ್ಬಿಡ್ತಾರೆ. ನಮಗೆ ಮರಣವೂ ನಮ್ಮ ಹತೋಟಿಯಲ್ಲಿಲ್ಲ, ಬದುಕುವುದು ನಮ್ಮ ಹತೋಟಿಯಲ್ಲಿಲ್ಲ. ಬದುಕಿರ್ತೇವೆ, ಉಸಿರಾಡಿಸ್ತಾ ಇರ್ತೇವೆ. ಮರಣವನ್ನ ಕೊಡುವವನು ಆ ಪರಮಾತ್ಮನೇ.
ಅದರ ಜೊತೆಯಲ್ಲಿ ಬದುಕನ್ನು ಕೊಡುವವನು ಪರಮಾತ್ಮನೇ. ಮರಣ ಪ್ರಾಣದ ಇದು ಒಂದಾಯ್ತು ಅಂತಂದ್ರೆ, ಮರಣ ಪ್ರಾಣದ ಬದುಕಿಯು ಸತ್ತಂತಿರುವಂತಹ ನಮಗೆ ಪ್ರಾಣವನ್ನು ಕೊಡುವವನು ಅಂತ ಅರ್ಥ. ಬದುಕಿಯು ಸತ್ತಂತೆ ಇರೋದು ಅಂದ್ರೆ ಏನರ್ಥ? ಇದ್ದು ಇರುವಿಕೆಯ ಅರಿವಿಲ್ಲದೆ ಇರೋದು, ಇದೇ ಮರಣ. ನಮಗೆ ಎಷ್ಟು ದೊಡ್ಡ ಸಂಪತ್ತಿದೆ, ಭಗವಂತ ಎಷ್ಟು ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾನೆ. ಕೊಟ್ಟಿರುವ ಈ ದೊಡ್ಡ ಸಂಪತ್ತಿನ ಅರಿವಿಲ್ಲದೇನೆ ನಾವು ಸುಮ್ಮನೆ ಕಾಲಹರಣ ಮಾಡ್ತಾ ಇರ್ತೇವಲ್ಲ, ಇದೇ ಇದ್ದು ಸತ್ತಂತೆ ಬದುಕುವುದು. ಇದರಿಂದ ಪ್ರಾಣದ, ಪ್ರಾಣ ಅನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನ ಅನ್ನೋ ಶಬ್ದವೂ ಇದೆ. ನಾವೇನಾದ್ರೂ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಣ ಇರ್ಬೇಕು. ಪ್ರಾಣ ಅಂತಂದ್ರೆ ಉಸಿರಾಟವೂ ಹೌದು, ಜ್ಞಾನವೂ ಹೌದು. ಈ ಎರಡನ್ನ ಕೊಟ್ಟು ನಮ್ಮನ್ನ ಬದುಕುವ ಹಾಗೆ ಮಾಡಿರುವವನು ಪರಮಾತ್ಮ. ಇಂತಹ ಪರಮಾತ್ಮನೇ ಮರಣ ಪ್ರಾಣದ. ಅಜ್ಞಾನವೆಂಬಂತಹ ಮರಣದಿಂದ ಜ್ಞಾನವೆಂಬಂತಹ ಪ್ರಾಣವನ್ನ ಕೊಡುವ ಪರಮಾತ್ಮನೇ ಪಾಲಕ, ಇಡೀ ಜಗತ್ತಿಗೆ ರಕ್ಷಕನಾದವನೇ. ಜಗದೀಶ, ಇಡೀ ಜಗತ್ತಿಗೆ ಒಡೆಯನಾದವನೇ. ಅವ ನಮಗೆ ರಕ್ಷಕನಾಗಿರು. ಜಗದೀಶಾವ ಅಂತಂದಿದೆ, ಅದನ್ನ ಬಿಡಿಸ್ಕೊಳ್ಳೋದು ಜಗದೀಶ ಅವ. ಜಗದೀಶ ಜಗತ್ತಿಗೆ ಒಡೆಯನಾದ ಪರಮಾತ್ಮನೇ ಅವ, ನನ್ನನ್ನ ರಕ್ಷಿಸು. ಸುಭಕ್ತಿಂ ದೇಹಿ, ನಿನ್ನಲ್ಲಿ ವಿಶೇಷವಾದ ಭಕ್ತಿಯು ಹುಟ್ಟುವ ಹಾಗೆ ಮಾಡು. ಕರುಣಾಪೂರ್ಣ, ಕರುಣಾ ಸಮುದ್ರನಾದ ಪರಮಾತ್ಮನೇ ವರಪ್ರದ, ಭಕ್ತರಿಗೆ ಬೇಕಾದ ವರಗಳನ್ನ ಕರುಣಿಸುವವನೇ. ತೇ ಚರಿತಂ, ನಿನ್ನ ಮಂಗಳಕರವಾದ ಚರಿತ್ರೆಯನ್ನ ನನಗೆ ತಿಳಿಸಿಕೊಡು. ಆ ಚರಿತ್ರೆಯನ್ನು ಕೇಳಿ ಮರಣದಿಂದ ಪ್ರಾಣವನ್ನು ಪಡೆದವ ಹಾಗೆ ನನ್ನ ಜೀವನವಾಗ್ಲಿ ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ. ಮರಣ ಪ್ರಾಣದ ಪಾಲಕ ಜಗದೀಶಾವಸು ಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಇದು ಈ ಶ್ಲೋಕದ ಭಾವಾರ್ಥ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ನಾಳೆ ಮತ್ತೆ ಮುಂದಿನ ಪಾಠವನ್ನು ಹೇಳೋಣ. ಈ ಪಾಠದಲ್ಲಿ ಏನಾದರೂ ಸಂದೇಹ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೇಳಬಹುದು. ಸರಿ, ಜಗದೀಶಾವ ಇದನ್ನ ಹೇಗೆ ಬಿಡಿಸೋದು? ಅದೇ ಜಗದೀಶ ಮತ್ತು ಅವ, ಅವ ಅಂತಂದ್ರೆ ರಕ್ಷಿಸು ಅಂತ ಅರ್ಥ. ಜಗದೀಶ ಜಗತ್ತಿಗೆ ಒಡೆಯನೇ, ಅವ ನಮ್ಮನ್ನ ರಕ್ಷಿಸು. ಸುಭಕ್ತಿ, ಒಳ್ಳೆಯ ಭಕ್ತಿಯನ್ನ ದೇಹಿ ಕೊಡು ಅಂತ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಏನು ಧನ್ಯವಾದಗಳು.